ನೀವು ಉಳಿಸ್ಕೊಟ್ಟಿದ್ದು ಅದು ಬರೀ ನನ್ನ ಸೈಟ್ ಅಲ್ಲ, ಕನಸು. ಅದನ್ನೇನಾದ್ರೂ ನಾನು ಕಳ್ಕೊಂಡ್ಬಿಟ್ಟಿದ್ದಿದ್ರೆ ನಾನು ಬದುಕಿದ್ದು. ಯಾಕೆ ಹೇಗೆ ಮಾತಾಡ್ತಾ ಇದ್ದೀರಿ? ನೀವು ಖುಷಿಯಾಗಿರ್ಬೇಕು. ಸರ್, ನೀವು ಅವತ್ತು ನಮ್ಮ ಮನೆಗೆ ಬಂದು ಜಾಹ್ನವಿ ವಿಷಯ ಹೇಳಿದ್ರಿ. ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ನನಗೆ ನೀವೆಲ್ಲರೂ ನನ್ನವರು ಅಂತ ಅನ್ನಿಸ್ತು. ಹಾಗಿದ್ಮೇಲೆ ನಿಮ್ಮ ಕಷ್ಟಕ್ಕೆ ಒದಗಿ ಬರೋದು ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ. ಅವತ್ತು ಜಾಹ್ನವಿ ಅವರು ನಿಮ್ಮ ಬಗ್ಗೆ ಎಲ್ಲ ಮಾತಾಡಿದಾಗ ನನಗೆ ಅಪ್ಪ ಅಮ್ಮ, ಅಕ್ಕ ತಂಗಿ, ಅಣ್ಣ ತಮ್ಮ ಎಲ್ಲರೂ ಸಿಕ್ಕಿದಾಗ ಹೋಯಿತು. ಅಂಥ ಸಂಬಂಧಗಳ ಜೊತೆ ಜೀವನ ಎಷ್ಟು ಹಸನಾಗಿರ್ಬೋದು ಅಂತ ಅನ್ನಿಸ್ತು. ಇನ್ನು ಅಂಥ ತುಂಬಿದ ಮನೆಯಲ್ಲಿ ಹುಟ್ಟು ಬೆಳೆದ ಹುಡುಗಿ ಇನ್ನು ಎಷ್ಟು ಚೆನ್ನಾಗಿ ಬೆಳೆದಿರಬಹುದಲ್ಲ ಅಂತ ಅನ್ನಿಸ್ತು. ಜಾಹ್ನವಿಯವರು ನನಗೆ ತುಂಬ ಇಷ್ಟ ಆದರು. ಅವ್ರ ಜೊತೆ ನೀವು ಎಲ್ಲರೂ ನನಗೆ ಸಿಕ್ಬಿಡ್ತೀರಿ. ಒಬ್ಬಂಟಿಯಾಗಿ ನನಗೆ ಯಾರೂ ಇಲ್ಲ ಅಂತ ಕೊರಗ್ತಾ ಇದ್ದವನು ಇನ್ನು ಯಾವತ್ತೂ ಹಾಗೆ ಕೊರಗೋದಿಲ್ಲ ಅಂತ ನನಗನ್ನಿಸ್ತು. ಹಾಗಾಗಿದ್ದರಿಂದ ಅವತ್ತು ನಾನು ಬಂದು ಮನೇಲಿ ಹಾಗೆ ಮಾತಾಡಿದೆ. ಬಟ್ ಐ ನೋ ನನ್ನ ಬಗ್ಗೆ ಏನೂ ವಿಷಯ ತಿಳ್ಕೊಳ್ದೇನೆ ನಿಮಗೆ ನಿರ್ಧಾರ ತಗೊಳ್ಳೋದು ತುಂಬ ಕಷ್ಟ. ಆದರೆ ಅದನ್ನು ಮೀರಿ ನೀವು ನನ್ನವರು. ನಿಮ್ಗೆ ಯಾವಾಗ ಬೇಕು ಅನ್ಸುತ್ತೆ ಆವಾಗ ನೀವು ಇಲ್ಲಿಗೆ ಧಾರಾಳವಾಗಿ ಬರ್ಬೋದು. ಏನೇ ತೊಂದರೆ ಇದ್ರೂ ನನಗೆ ಕಾಲ್ ಮಾಡ್ಬೋದು. ಆದರೆ ಈ ಸಹಾಯನ ಮನಸ್ಸಿನಲ್ಲಿ ಇಟ್ಕೊಂಡು ಮದುವೆ ವಿಷಯ ಮಾತಾಡೋದು ಬೇಡ. ಬಹಳ ದೊಡ್ಡ ಗುಣ ನಿಮ್ಮದು. ನೀವು ಮಾಡಿರೋ ಉಪಕಾರನ ನಾವು ಯಾವತ್ತೂ ಮರೆಯಲ್ಲ. ಜಾಹ್ನವಿ ಮದುವೆ ವಿಚಾರನ ಮನೆಯವ್ರ ಜೊತೆ ಇನ್ನೊಂದ್ಸಲ ಚರ್ಚೆ ಮಾಡಿ ಆದಷ್ಟು ಬೇಗ ತಿಳಿಸ್ತೀವಿ. ಹೀಗೆ ನೂರಾರು ಜನಕ್ಕೆ ಸಹಾಯ ಮಾಡೋಷ್ಟು ಶಕ್ತಿಯ ಭಗವಂತ ನಿಮಗೆ ಕೊಡಲಿ ಅಂತ ಬೇಡ್ಕೊಳ್ತೀವಿ. ಬರ್ತೀವಿ. ನಿಧಾನಕ್ಕೆ ಹೋಗಿ ಬನ್ನಿ. ಏ ವಿಶ್ವ, ಹೋಗೋ. ಅಲ್ಲೇ ಕೂತಿದ್ದಾಳೆ. ಏನ್ ಹೇಳಬೇಕು ಅಂತಿದ್ಯಾ ಹೋಗಿ ಕರೆಕ್ಟಾಗಿ ಹೇಳು. ಏ ವಿಶ್ವ, ಮಗನೇ ಇವತ್ತು ಎದುರ್ಕೊಂಡು ಕೂತ್ಕೊಂಡ್ರೆ ಗುದ್ದಾಕ್ಬಿಡ್ತೀನಿ. ಹೋಗಿ ಹೇಳ, ಹೋಗು. ಜಾನು, ಹೇಳೋ. ಕೂತ್ಕೊಳ್ಳ. ಏ ಗೂಬೆ, ಏನ್ ಪ್ರಶ್ನೆ ಅಂತ ಕೇಳ್ತೀಯೋ? ಬಾ ಕೂತ್ಕೋ. ಜಾನು, ನೀನಂದ್ರೆ ನಂಗೆ ತುಂಬ ಇಷ್ಟ. ನಿನ್ನನ್ನು ಮೊದಲನೇ ಸಲ ನೋಡಿದಾಗಲೇ ನಿನ್ನ ಮೇಲೆ ಲವ್ ಆಗೋಯ್ತು. ಐ ಲವ್ ಯು ಜಾನು. ಐ ಲವ್ ಯು ಸೋ ಮಚ್. ಅಕ್ಕ ಕಾಲ್ ಮಾಡ್ತೀಯಾಳೆ. ಹಲೋ ಅಕ್ಕ. ಹಾ, ಬರ್ತೀನಿ. ಸರಿ. ನಾನು ಹೋಗ್ಬೇಕು. ನಾನು ನಿಂಗೆ ಆಮೇಲೆ ಸಿಗ್ತೀನಿ. ಹಾ, ಬಾಯ್. ಜಾನು, ನಾನು ಹೇಳಿದ್ ಕೇಳಿಸ್ತಾ? ಹಾ. ಏನಾಯ್ತು ವಿಶ್ವ? ಏನಂದ್ಲೋ? ಹೇಳಿದ್ಯಾ? ಹೇಳ್ದೆ ಕಣ. ಬರ್ತೀನಿ, ಹೋಗ.
ನಿಲ್ಸು. ಆಯ್ತು ಹೋಗೋ, ಬರ್ತೀವಿ, ಹೋಗೋ. ನಿಮ್ ಮನೇಲಿ ಎಲ್ಲ ತಡ್ಕೋತೀನಿ, ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತೀನಿ. ಇದೊಂದು ದೊಡ್ಡ ಸೌಂಡ್ ಇರಿಟೇಷನ್ ತಡ್ಕೊಳಕ್ ಆಗಲ್ಲ ನೋಡು. ಹೋಗ್ಲಿ ಬಿಡು ಬೇಬಿ, ನಂದು ಒಂದು ಕೆಲಸ ಇರಲಿ ಅಂತ ಬಂದು ಬಾರಿಸ್ತಾನೆ. ಅಡ್ಜಸ್ಟ್ ಮಾಡ್ಕೊ. ಬಾ, ಮೂನ್ಲೈಟ್ ಡಿನ್ನರ್. ಏನೋ ಸ್ಟಾರ್ ಹೋಟ್ಲು ಕರ್ಕೊಂಡು ಹೋಗೋ ಹಾಗೆ ಮಾತಾಡ್ತೀನಿ. ನನ್ನ ಸ್ಟಾರ್ಟ್ಅಪ್ ಶುರು ಆಗಿ ಊರೆಲ್ಲ ಡಂಗ್ರ ಸಾರ್ಕೊಂಡ್ ಬರ್ತೀಯಾ? ನಿಂಗೆ ಗೊತ್ತಿಲ್ವಾ? ತಿನ್ನು. ನಿಮಗೆಲ್ಲ ನಾನೊಂದು ವಿಷಯ ಹೇಳಬೇಕಿತ್ತು. ಅವತ್ತು ನಾವಿಬ್ರು ಸ್ಟೇಷನ್ ಇದ್ದಾಗ ನಮ್ಮನ್ನ ಬಿಡಿಸಿದ್ದು ಸೈಟ್ ಪತ್ರ ಮತ್ತೆ ನಮ್ಮ ಕೈ ಸೇರೋ ಹಾಗೆ ಮಾಡಿದ್ದು ಯಾರು ಗೊತ್ತಾ? ಇನ್ಯಾರು? ನಮ್ಮ ಹರೀಶನ್ ಮಾವ ಅಲ್ವಾ? ನಮ್ಮ ಜಾಹ್ನವಿ ಕೇಳ್ಕೊಂಡು ಅವತ್ತು ಜಯಂತ್ ಅಂತ ಒಬ್ರು ಬಂದಿದ್ರಲ್ಲ, ಅವರು. ಅಂದ್ರೆ JGC ಕಂಪನಿ MD-ನಾ? ಹೌದಪ್ಪ. ಅವರ ಮಾವ? ನಾನೇನೋ ಸಿಂಚನವ್ರ ಅಪ್ಪನೇನೋ ಅನ್ಕೊಂಡೆ. ಈಗೇನು ನಮ್ಮಪ್ಪ ಸಹಾಯ ಮಾಡಿಲ್ಲ ಅಂತ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನಾನೇನಾದರೂ ಸಹಾಯ ಮಾಡಿದ್ರೆ ಅದು ಮಾತ್ರ ನಿಮ್ಮ ಮನಸ್ಸಲ್ಲಿರಲ್ಲ. ಏನಾದರೂ ಮಾಡಿಲ್ಲ ಅಂದ ತಕ್ಷಣ ಅದ್ರ ಬಗ್ಗೆ ಮಾತಾಡ್ತೀರಾ ಅಲ್ವಾ? ಸಿಂಚನಾ ಅವಳು ಹಾಗೇನು ಹೇಳಿಲ್ಲಮ್ಮ. ಹಾಗೂ ಇಲ್ಲ ಹೀಗೂ ಇಲ್ಲ, ನೀವು ಸುಮ್ಮನಿರಿ ಅತ್ತೆ. ಭಾವನನ್ ಮದುವೆ ಸಮಯದಲ್ಲಿ ನಾನು ದುಡ್ಡನ್ನ ಸಹಾಯ ಮಾಡ್ತೀನಿ ಅಂದಾಗ ಸ್ವಾಭಿಮಾನಕ್ಕೆ ಕಟ್ಬಿದ್ದು ಬೇಡ ಅಂದ್ಬಿಟ್ರಿ. ನಾನೇನಾದರೂ ಸಹಾಯ ಮಾಡ್ತೀನಿ ಅಂದಾಗ ಯಾವ ಬೆಳ್ದಿಂಗ್ ಲೂಟನೂ ಇಲ್ಲ, ಏನೂ ಇಲ್ಲ. ಈಗ ನಮ್ಮಪ್ಪ ಸಹಾಯ ಮಾಡಿಲ್ಲ ಅಂದ ತಕ್ಷಣ ಎಲ್ಲರೂ ಕೊಂಕು ಮಾತಾಡ್ತಾರೆ. ಪ್ಲೀಸ್ ಕೂಲ್ ಡೌನ್. ಸಿಂಚನಾ, ನೀನ್ ಯಾಕಮ್ಮ ಬೇಜಾರು ಮಾಡ್ಕೊಳ್ತೀಯಾ? ನಿನ್ನ ಒಳ್ಳೆ ಮನಸ್ಸು ನಮಗೆ ಗೊತ್ತಿಲ್ವಾ ಅಮ್ಮ? ನೀನ್ ಏನ್ ಮಾಡ್ಬೇಕು, ಏನ್ ಹೇಳ್ಬೇಕು ಅದನ್ನ ನೀನ್ ಮಾಡಿದ್ಯಾ. ಇದ್ರಲ್ಲಿ ನಿಂದೇನೋ ತಪ್ಪಿಲ್ಲಮ್ಮ. ನೀನ್ ಬೇಜಾರು ಮಾಡ್ಕೋಬೇಡ. ಸೀನಾ, ಇವಾಗ ಆ ಹುಡುಗನ ವಿಷಯ ಹೇಳು. ವಯಸ್ಸಿನಲ್ಲಿ ಚಿಕ್ಕವನಾದ್ರೂ ಬಹಳ ದೊಡ್ಡ ಗುಣ. ಸಂಸ್ಕಾರವಂತ. ಅಷ್ಟು ದೊಡ್ಡ ಶ್ರೀಮಂತ ಆದ್ರೂ ಒಂದು ಚೂರ ಅಹಂಕಾರ ಇಲ್ಲ. ನಮ್ಮ ಸಮಸ್ಯೆ ಬಗ್ಗೆ ಅವರೇ ತಿಳ್ಕೊಂಡು ನಮಗ್ ಸಹಾಯ ಮಾಡಿದ್ರು. ಬಹಳ ದೊಡ್ಡ ಗುಣ. ನೋಡ್ದೇನೋ ಸೀನಾ, ಅದೃಷ್ಟ ಯಾವಾಗ ಬರುತ್ತೆ, ಹೆಂಗ್ ಬರುತ್ತೆ ಅನ್ನೋದಕ್ಕೆ ಇದೇ ಕಣೋ ಸಾಕ್ಷಿ. ಅತ್ತೆ, ಹುಡುಗ ಒಳ್ಳೆಯವನೇ, ಆದ್ರೂ ಮನ್ಸಿಗೆ ಯಾಕೋ ಒಂಥರ ಭಯ ಆಗ್ತಾ ಇದೆ. ಅಕ್ಕ, ಏನೇ ಅಕ್ಕ, ನನ್ನ ಯಾರು ಏನು ಕೇಳ್ತಾನೆ ಇಲ್ಲ, ಎಲ್ಲ ಅವ್ರವರೇ ಮಾತಾಡ್ತಿದ್ದಾರೆ. ಅಮ್ಮ, ನಿಮಗೆ ಸಮಾಧಾನ ಇಲ್ಲ ಅಂದ್ರೆ ನಾಳೆನೆ ನಾನು ಅಪ್ಪ ಹರೀಶ್ ಹೋಗಿ ಅವ್ರ ಬಗ್ಗೆ ವಿಚಾರಿಸ್ಕೊಂಡ್ ಬರ್ತೀವಿ.
ಒಟ್ಟಿನಲ್ಲಿ ಇವಳಿಗೆ ಮದುವೆ ಆಗ್ಬೇಕು, ಅದೇ ನನ್ನ ಲೆಕ್ಕಾಚಾರ. ಹೌದಮ್ಮ, ಇಂಥ ದೊಡ್ಡ ಸಂಬಂಧನ ಮಿಸ್ ಮಾಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಕೂಡ. ಅಲ್ವಾ ಬೇಬಿ? ವಿಶ್ವ, ವಿಶ್ವ, ಏನೋ ಜಾನು ಪ್ರಪೋಸ್ ಮಾಡಿದೆ ಅಂತ್ಯ. ಅವಳು ಏನಂದ್ಲು ಅಂತ ಕೇಳಿದ್ರೆ ಏನೂ ಇಲ್ಲ ಅಂತ್ಯ. ಅದು ಹೆಂಗೋ? ಹೇಳಿದ ತಕ್ಷಣ ಒಪ್ಕೊಂಡ್ಬಿಡ್ಬೇಕೇನೋ? ಮೇ ಬಿ ಅವಳಿಗೆ ಸ್ವಲ್ಪ ಟೈಮ್ ಬೇಕು ಅಂತ ಅನ್ಸುತ್ತೆ. ನೀನು ಪ್ರಪೋಸ್ ಮಾಡಿದ ಅವ್ಳು ಕೇಳಿಸ್ಕೊಂಡೇ ಇಲ್ವೋ? ಕೇಳಿಸ್ಕೊಂಡು ರಿಯಾಕ್ಟ್ ಮಾಡ್ತಾ ಇದ್ಲು ತಾನೆ? ಲವ್, ಅವಳು ಪಕ್ಕನೇ ಕುತ್ಕೊಂಡು ಹೇಳಿದ್ದೀನಿ, ಅವಳು ಕೇಳಿಸಿರುತ್ತೆ. ಅಯ್ಯೋ ಬಿಡು, ಹೆಂಗಿದ್ರು ಪ್ರಪೋಸ್ ಮಾಡಿದ್ಯಾ, ನಾಳೆ ಏನು ಅಂತ ಬಂದು ಹೇಳ್ತಾಳೆ, ನೋಡ್ತಿರೋ. ಹುಡುಗಿರೇ ಹಂಗೆ ವಿಶ್ವ, ಅಷ್ಟು ಈಸಿಯಾಗಿ ಇಷ್ಟಪಟ್ಟಿದ ತಕ್ಷಣ ಪಟ್ಟಂತ ಹೇಳ್ಕೊಂಡ್ಬಿಡಲ್ಲ. ಕಾಯಿಸಿ ಕಾಡಿಸಿನೇ ಬಾಯ್ ಬಿಡೋದು. ಲಕ್ಷ್ಮಿ, ಆ ಹುಡುಗ ನಮಗಷ್ಟೇ ಸಹಾಯ ಮಾಡ್ದ ಅಂತ ಅನ್ಕೊಂಡಿದ್ದೆ. ಕಷ್ಟದಲ್ಲಿರೋ ಎಷ್ಟೋ ಜನಕ್ಕೆ ನೆರಳಾಗಿದ್ದಾನೆ. ಅಷ್ಟು ಸಣ್ಣ ವಯಸ್ಸಲ್ಲಿ ಎಷ್ಟು ದೊಡ್ಡ ಗುಣ ಅಲ್ವಾ? ನಾವು ಒಂದು ಮನೆ ಕಟ್ಟಕ್ಕೆ ಇಷ್ಟು ವರ್ಷದಿಂದ ಪರದಾಡ್ತಿದ್ದೀವಿ. ಆ ಹುಡುಗ ಬಡವ್ರಿಗೆ ಎಷ್ಟೊಂದು ಮನೆ ಕಟ್ಟಿಸ್ಕೊಟ್ಟಿದ್ದಾನಂತೆ. ಆ ಜನಗಳು ಅವನ ಬಗ್ಗೆ ಮಾತಾಡ್ತಾ ಇರೋದು ಕೇಳಿ ಎಷ್ಟು ಸಂತೋಷ ಆಯ್ತು ಗೊತ್ತಾ? ಪುಣ್ಯಾತ್ಮ. ರೀ, ನೀವ್ ಏನೇ ಹೇಳಿದ್ರು ನನ್ಗೆ ಯಾಕೋ ತಳಮಳ, ಭಯ ಆಗ್ತಾ ಇದೀರಿ. ಈಗಾಗ್ಲೇ ಭಾವನಾ ವಿಷಯದಲ್ಲಿ ನಾವು ದುಡುಕ್ ಬಿಟ್ವಿ ಅಂತ ಮನ್ಸ್ ಕಾಡ್ತಾ ಇದೆ. ಮತ್ತೆ ಜಾನ್ವಿ ವಿಷಯದಲ್ಲೂ ಹಾಗಾಗೋದ್ ಬೇಡ ರೀ. ಲಕ್ಷ್ಮಿ, ಭಾವನನ್ ಮದ್ವೆ ದಿನ ಹಾಗಾಯ್ತು ಅಂತ ಜಾಹ್ನವಿ ಮದ್ವೆನ ಹೋಲ್ಸಕ್ಕಾಗತ್ತಾ? ಜಾಹ್ನವಿ ಮದ್ವೆ ಬಗ್ಗೆ ಯೋಚಿಸೋ ತಪ್ಪ? ನೋಡು, ಒಬ್ಳು ತಾಯಿಯಾಗಿ ನೀನಾಗಿ ಯೋಚಿಸೋದು ಸಹಜ, ಅದರಲ್ಲೇನು ತಪ್ಪಿಲ್ಲ. ಆದ್ರೆ ಆ ಹುಡುಗ ಏನು ಅಂತ ನಾವೇ ಕಣ್ಣಾರೆ ನೋಡಿದ್ವಲ್ಲ. ರೀ, ಆ ಹುಡುಗನ್ಗೆ ತನ್ನವ್ರು ಅಂತ ಯಾರೂ ಇಲ್ಲ, ಇರೋದು ನಾನೊಬ್ನೇ ಅಂತಾನೆ. ಅವನಿಗ್ ಮಗಳನ್ ಕೊಟ್ರೆ ಮುಂದೆ ಏನಾದ್ರೂ ಕಷ್ಟ ಸುಖಕ್ಕೆ ಜಾಹ್ನವಿ ಯಾರನ್ ಕೇಳ್ತಾಳೆ, ಏನ್ ಮಾಡ್ತಾಳೆ? ಲಕ್ಷ್ಮಿ, ನೀನ್ ಹೀಗೆಲ್ಲ ಯಾಕೆ ಯೋಚನೆ ಮಾಡ್ತಿದ್ಯಾ? ಜಾಹ್ನವಿ ಏನು ಪುಟ್ಟ ಮಗುನ? ದೊಡ್ಡವಳಾಗಿದ್ದಾಳೆ, ಜವಾಬ್ದಾರಿ ಇದೆ. ಅಪ್ಪ ಅಮ್ಮನ ಕಷ್ಟ ಏನು, ಅವ್ರ ಆಸೆ ಏನು ಎಲ್ಲ ಅರ್ಥ ಮಾಡ್ಕೊಳ್ತಾಳೆ. ಹೇಳದ್ನಲ್ಲ, ನಾಳೆ ನಾನು, ಸಂತು, ಹರಿ ಹೋಗಿ ಆ ಹುಡುಗನ ಬಗ್ಗೆ ವಿಚಾರಿಸ್ಕೊಂಡು ಬರ್ತೀವಿ. ನಿನಗೆ ಒಪ್ಪಿಗೆ ಆಗಿ ಸಮಾಧಾನ ಆದ್ರೆ ಮುಂದುವರಿ, ಸರಿನಾ? ಬೇಬಿ, ಜಾನು ಸಿಕ್ಕಾಪಟ್ಟೆ ಲಕ್ಕಿ ಅಲ್ಲ? ಇದನ್ನ ಡ್ರೈ ಕ್ಲೀನ್ ಕೊಡುತ್ತಾನೆ. ಬ್ಲೌಸ್ ಬೇಡ, ಸೀರೆ ಮಾತ್ರ. ಓಕೆ. ಅಮ್ಮ ಸುಮ್ಮನೆ ಭಯ ಪಡ್ತಿದ್ದಾರೆ. ಹ್ಞೂ, ನಿಮ್ಮ ಅಮ್ಮಂಗೆ ಯಾಕೆ ಅಷ್ಟೊಂದು ಭಯ? ನಮ್ಮಪ್ಪ ಯಾವಾಗಲೂ ಹೇಳ್ತಿರ್ತಾರೆ, ಅದೃಷ್ಟ ಬಂದಾಗ ಕಣ್ಣು ಮುಚ್ಕೊಂಡ್ರಂತೆ. ಹಾಗಾಯ್ತು ಕತೆ. ಹಾಗೇನಿಲ್ಲ ಬೇಬಿ, ಅದು ಮನೇಲಿ ಈಗ ತಾನೇ ಒಂದು ಇನ್ಸಿಡೆಂಟ್ ಆಗಿದೆಯಲ್ಲ, ಭಯ ಪಡೋದು ಕಾಮನ್. ಅದು ಅಲ್ಲದೆ ಹುಡುಗ ಸಿಕ್ಕಾಪಟ್ಟೆ ರಿಚ್ಚು, ಒಬ್ಬನೇ ಇದ್ದಾನೆ. ರಿಚ್ ಅಂದ್ರೆ ನಾನು ರಿಚ್ಚು ತಾನೆ? ಹೌದು ಬೇಬಿ. ಶ್ರೀಮಂತರಿಗೆಲ್ಲ ಮನುಷ್ಯತ್ವ ಇರೋದಿಲ್ಲ. ನಾನು ಈ ಮನೆಯಲ್ಲಿ ಎಲ್ಲದಕ್ಕೂ ಹೊಂದ್ಕೊಂಡು ಹೋಗ್ತಾ ಇದ್ದೀನಿ ತಾನೆ? ಹೋಗ್ತಿದ್ಯಾ? ಇವರು ಹುಡುಗನ್ನ ಡೈರೆಕ್ಟ್ ಆಗಿ ನೋಡ್ಕೊಂಡ್ ಬಂದಿದ್ದಾರಲ್ವಾ, ಮತ್ತೆ ಭಯ ಯಾಕೆ? ಜಾನ್ವಿಗೇನ್ ದಿನ ವಯಸ್ಸು ಕಡಿಮೆ ಆಗ್ತಿದ್ಯಾ? ಇಲ್ಲ. ನಿಮ್ಮ ಅಕ್ಕಂಗಂತೂ ಮದ್ವೆ ಆಗ್ಲಿಲ್ಲ. ಹೀಗೆ ಬಿಟ್ಟರೆ ಇವಳಿಗೂ ಮದ್ವೆ ಆಗಲ್ಲ ಅಷ್ಟೇ, ನೋಡ್ತಾ ಇರು. ಯಾರಿಗೆ ಮದುವೆ ಆಗತ್ತೋ ಬಿಡುತ್ತೋ, ಪೆಟ್ಟಿಗೆಯಲ್ಲಿರೋ ನನ್ನ ದುಡ್ಡು ಕಡಿಮೆ ಆಗ್ತಿದ್ರೆ ಅಷ್ಟೇ ಸಾಕು. ಬಿಡ್ರಿ ಅದನ್ನ ರೀ. ನಿಮ್ಗ ಹುಡುಗನ್ ನೋಡಿದ್ರೆ ಏನ್ ಅನ್ಸುತ್ತೆ? ಏನ್ ಅನ್ಸುತ್ತೆ? ಚೆನ್ನಾಗಿ ದುಡ್ಡಿರೋನು ಅನ್ಸುತ್ತೆ. ತಗೋ. ಯಾವಾಗ್ಲೂ ದುಡ್ಡಿಂದೇ ಚಿಂತೆ ನೀವು.
ನನಗೆ ಯಾಕೋ ನಮ್ಮ ಜಾನು ನಾವು ಹುಡುಗನಿಗೆ ಮದುವೆ ಮಾಡಿಕೊಟ್ರೆ ಅವಳ ಬದುಕು ಚೆನ್ನಾಗಿರಲ್ಲ ಅಂತ ಅನಿಸ್ತಿದೆ. ನಿನಗೆ ಯಾವಾಗಲೂ ಬರೀ ಅನುಮಾನನೇ. ನೋಡೆ, ನಾವು ಒಂದು ಕೆಲಸ ಮಾಡ್ಬೇಕಾದ್ರೆ ಒಂದು ಗೆಸ್ ಮೇಲೆ ಮಾಡ್ತೀವಿ, ಒಳ್ಳೇದು ಕೆಟ್ಟದ್ದು ಆಮೇಲೆ ಗೊತ್ತಾಗತ್ತೆ. ನಾಳೆ ಹೋಗಿ ವಿಚಾರಿಸ್ಕೊಂಬ ಅಂತ ಹೇಳಿದಾರೆ ತಾನೆ, ಹೋಗಿ ವಿಚಾರಿಸ್ಕೊಂಡ್ ಬರ್ತೀನಿ, ನೋಡೋಣ. ಹಾಂ, ಸಾಕು, ಕಸ ಗುಡಿಸ್ಬೇಕು ಬಾ. ಖುಷಿ, ಏನಾಯ್ತಕ್ಕ? ಖುಷಿ ತುಂಬಾ ನೆನಪಾಗ್ತಿದ್ದಾಳೆ ಜಾನು. ಪಾಪ ಅವಳಲ್ಲಿ ಹೇಗಿದ್ದಾಳೋ ಏನೋ, ಊಟ ಮಾಡಿದ್ಲು ಇಲ್ವೋ. ಅಕ್ಕ, ಅವಳು ಆರಾಮಾಗೇ ಇರ್ತಾಳೆ. ನೀನು ಅವಳ ತುಂಬಾ ಮಿಸ್ ಮಾಡ್ಕೋತಿದ್ಯಾ, ಅದಕ್ಕೆ ನಿಮ್ಗೆ ಅನಿಸಿದೆ ಅಷ್ಟೇ. ಭಯ ಪಡ್ಬೇಡ ಅಕ್ಕ. ಮನ್ಸಿಗೆ ಸಮಾಧಾನನೇ ಇಲ್ಲ ಜಾನು. ಖುಷಿ ಅಪಾಯದಲ್ಲಿದ್ದಾಳೆ ಅಂತ ಅನಿಸ್ತಿದೆ. ನೀನು ಸುಮ್ಮನೆ ಏನೇನೋ ಯೋಚನೆ ಮಾಡ್ತಾ ಇದೀಯಾ. ಬಾ ಮಲ್ಕೊಂಡು, ಏನಾಗಲ್ಲ. ಅಕ್ಕ, ಏನಾಯ್ತೆ? ಜಾನು, ನಾನೊಳ್ಳೆ ಇಲ್ಲಿಗೆ ಕರ್ಕೊಂಡ್ಬಂದ್ಬಿಡ್ತೀನಿ.
ಏನ್ ಮಾಡ್ತಿದ್ಯಾ ನೀನು?